Hi friends, welcome to our channel ABTech Trading. ನಾವು ಇನ್ಮೇಲಿಂದ ಡೈಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, ಫಿನ್ ನಿಫ್ಟಿ ಲೆವೆಲ್ಸ್ ಪ್ಲಾಟ್ ಮಾಡ್ತೀವಿ. ಅದ್ರದ್ದು ಸ್ಟ್ರಾಂಗ್ ಸಪೋರ್ಟ್ ಯಾವುದು, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಯಾವುದು, ರೆಸಿಸ್ಟೆನ್ಸ್ 1 ದಾಟಿದ್ರೆ ರೆಸಿಸ್ಟೆನ್ಸ್ 2 ಯಾವುದಿರುತ್ತೆ, ಸಪೋರ್ಟ್ 1 ಕ್ರಾಸ್ ಮಾಡಿದ್ರೆ ಸಪೋರ್ಟ್ 2 ಯಾವುದಿರುತ್ತೆ, ಇದ್ರದ್ದು ಸ್ಟ್ರಾಂಗೆಸ್ಟ್ ಲೆವೆಲ್ಸ್ನ ನಾವು ಇವತ್ತು ಪ್ಲಾಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ನಾವು ಯಾವತ್ತೂ 5 ಮಿನಿಟ್ ಟೈಮ್ ಫ್ರೇಮೇ ಯೂಸ್ ಮಾಡ್ತೀವಿ, ಬಿಕಾಸ್ 5 ಮಿನಿಟ್ಸ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ತುಂಬ ಅಕ್ಯುರೇಟ್ ಆಗಿರುತ್ತೆ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಇದೆ. ಇದು ಕನ್ಸಾಲಿಡೇಷನ್ ಝೋನಲ್ಲೇ ಇದೆ. ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಫ್ರಮ್ ಪಾಸ್ಟ್ 2 ಡೇಸ್ ಸೈಡ್ ವೇಸಲ್ಲೇ ಇತ್ತು. ಇವತ್ತು ಆ ಝೋನಿಂದ ಆಚೆಗೆ ಬಂದಿದೆ, ಬಟ್ ಇವತ್ತೂ ಮಾರ್ಕೆಟ್ ತುಂಬ ಮೊಮೆಂಟಮ್ ನಮಗೆ ಕೊಟ್ಟಿಲ್ಲ. ಸೊ ಇವತ್ತು ಎಷ್ಟು ಓಪನ್ ಆಗಿತ್ತು ನೋಡಿ. ಬ್ಯಾಂಕ್ ನಿಫ್ಟಿ ಇವತ್ತು ಓಪನಿಂಗ್ ಪ್ರೈಸ್ ಬಂದು 51,110. ಇವತ್ತು ಅದು ಮ್ಯಾಕ್ಸಿಮಮ್ ಐ ಮಾಡಿದ್ದಿದೆ 51,313. ಅಂದರೆ ಜಸ್ಟ್ 200 ಪಾಯಿಂಟ್ಸ್ ಮಾರ್ಕೆಟ್ ಇವತ್ತು ಫ್ಲಕ್ಚುಯೇಟ್ ಆಗಿದೆ ಅಷ್ಟೇ. ಅದೇ ನಮ್ಗೆ ಇವಾಗ R1 ರೆಸಿಸ್ಟೆನ್ಸ್ ಒಂದಿನ ಕ್ರಾಸ್ ಆಗಿದ್ದರೆ ಅದು ರೆಸಿಸ್ಟೆನ್ಸ್ 2 ಹತ್ರ ಹೋಗ್ತಾ ಇತ್ತು, ವಿಚ್ ಇಸ್ 51,551. ಅದೇ ಸಪೋರ್ಟ್ 1 ಕ್ರಾಸ್ ಮಾಡಿದರೆ 50. ಆಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಗ್ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ನಾಳೆ ಏನಾದರೂ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಇದನ್ನು ಬ್ರೇಕ್ ಆಗೋವರೆಗೂ ನಾವು ವೇಟ್ ಮಾಡಬೇಕು. ಆಮೇಲೆ ಕೆಳಗಡೆ ಓಪನ್ ಆಯಿತು ಅಂದ್ಕೊಳ್ಳಿ, ಈ ಝೋನಲ್ಲಿ ನಾವಿಲ್ಲಿ ಬ್ರೇಕ್ಔಟ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಆಮೇಲೆ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಅದು ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಮೂವ್ ಆನ್ ಆಗೋಣ ನಿಫ್ಟಿ 50 ಚಾರ್ಟ್. ನಿಫ್ಟಿ 50 ಚಾರ್ಟ್ ನಾವು ಅನಲೈಸ್ ಮಾಡೋಣ. ಓಕೆ, ನಿಫ್ಟಿ 50 ಇದು ನಾವು 5 ಮಿನಿಟ್ಸ್ ಚಾರ್ಟೇ ಪ್ಲಾಟ್ ಮಾಡಿದ್ದೀವಿ. ನಿಫ್ಟಿ 50 ಏನಾಯ್ತು ಅಂದರೆ ಫ್ರಮ್ ಪಾಸ್ಟ್ 2 ಡೇಸ್ ಲೈಕ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಕಂಪ್ಲೀಟ್ ಕನ್ಸಾಲಿಡೇಷನ್ ಝೋನಲ್ಲೇ ಇತ್ತು. ಫುಲ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಬಟ್ ಇವತ್ತು ಆ ಝೋನಿಂದ ಆಚೆ ಬಂದು ಇವತ್ತು ಮಾರ್ಕೆಟ್ ಓಪನ್ ಆಗಿರೋದೇ 24,917. ಅದು ಲೋ ಮಾಡಿದ್ದು 24,874. ಬಟ್ ಇವತ್ತು ಡೇ ಹೈ ಬಂದು 25,034, ಅಂದರೆ 25,034. ಇಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇದೆ, ಅದಕ್ಕೆ ಮಾರ್ಕೆಟ್ ಬೆಳಗ್ಗೆ 10:10 2:15 ಅಲ್ಲೇ ಕನ್ಸಾಲಿಡೇಷನ್ ಫೇಸಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಆಮೇಲೆ ನಿಫ್ಟಿ 50 ಆಲ್ ಟೈಮ್ ಐ ಬಂದು 25,076. ಓಕೆನಾ. ಸೊ ಮಾರ್ಕೆಟ್ ಇಲ್ಲಿ ತುಂಬ ಜನ ಕಾಲ್ ರೈಟರ್ಸ್ ಕೂತಿರ್ತಾರೆ, ಯಾಕಂದರೆ ಯಾವತ್ತಿದ್ರೂ ಮಾರ್ಕೆಟಲ್ಲಿ ಆಲ್ ಟೈಮ್ ಐ ಹತ್ರ ತುಂಬ ಫೈಟ್ ನಡೆಯುತ್ತೆ. ಏನಾದರೂ ಮಾರ್ಕೆಟ್ ಈ ಐನ ಕ್ರಾಸ್ ಮಾಡಿದ್ರೆ ಈಸಿಯಾಗಿ 100 to 200 ಪಾಯಿಂಟ್ಸ್ ನಮಗೆ ರ್ಯಾಲಿ ಸಿಗ್ಬೋದು. ಸೊ ನಾವು ನಾಳೆ ವೇಟ್ ಮಾಡಬೇಕಾಗುತ್ತೆ. ನಾಳೆ ಏನಾದರೂ ಮಾರ್ಕೆಟ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾಳೆ ಮಾರ್ಕೆಟ್ ಏನಾದರೂ ಇಲ್ಲೇ ಏನಾದರೂ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಈ ಸಪೋರ್ಟ್ ದಾಟೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವೇನೇ ಟ್ರೇಡ್ ತೊಗೊಂಡ್ರು ಮಾರ್ಕೆಟ್ ಐ ಪ್ರೊಬಬಿಲಿಟಿ ಇದೆ ಸೈಡ್ ವೇಸ್ ಹೋಗೋಕ್ಕೆ. ಓಕೆನಾ. ಆಮೇಲೆ ನಾಳೆ ನಮಗೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ. ನಾಳೆ ಫಿನ್ ನಿಫ್ಟಿ ಚಾರ್ಟ್ನ ನಾವು ಇವಾಗ ಅನಲೈಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಓಕೆ, ಇದು ಫಿನ್ ನಿಫ್ಟಿ ನಾವು ನೋಡ್ಬೋದು. ನೀವು 5 ಮಿನಿಟ್ಸ್ ಚಾರ್ಟ್ನೇ ಅನಲೈಸ್ ಮಾಡೋದು. ಇವತ್ತು ಅಷ್ಟೇ ಫಿನ್ ನಿಫ್ಟಿ ಫಸ್ಟ್ ಕ್ಯಾಂಡಲ್ನ ಐನ ಬ್ರೇಕ್ ಮಾಡಿಕೊಂಡು ಮೇಲೆ ಸಸ್ಟೈನ್ ಆಗಿದೆ, ಮತ್ತು ಇವತ್ತು ಇದ್ರ ಕೆಳಗಡೆ ಬರಲೇ ಇಲ್ಲ. ಥರ್ಸ್ಡೇ ಮತ್ತು ಫ್ರೈಡೇ ಕಂಪ್ಲೀಟ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು, ನೀವು ನೋಡ್ಬೋದು. ಥರ್ಸ್ಡೇ ಮತ್ತು ಇದು ಫ್ರೈಡೇ ಚಾರ್ಟ್ ಇದು ಇಷ್ಟೇ ಈ ಝೋನಲ್ಲೇ ಇದ್ದಿದ್ರೆ ಮಾರ್ಕೆಟ್ ಇವತ್ತು ಇಲ್ಲೇ ಓಪನ್ ಆಗಿದ್ರೆ ಇದೇ ಝೋನಲ್ಲೇ ಇವತ್ತು ಎಂಡ್ ಆಗಿರೋದು. ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ತುಂಬ ಪಾಯಿಂಟ್ಸ್ ಏನಲ್ಲ. ಫಾರ್ ಎಕ್ಸಾಂಪಲ್ 23,241 ಎಂಡ್ ಆಗಿರೋದು ಫ್ರೈಡೇ. ಇವತ್ತು ಓಪನ್ ಆಗಿರೋದು 23,337. ಸ್ವಲ್ಪ ಫಸ್ಟ್ ಕ್ಯಾಂಡಲ್ಲಿ ಕೆಳಗಡೆ ಯಾರ್ಯಾರು ಲೈಕ್ BTST ಮಾಡಿರ್ತಾರಲ್ಲ, ಪುಟ್ ಸೈಡ್ BTST ಮಾಡಿರ್ತಾರೆ, ತುಂಬ ಜನ ಕಾಲ್ ಸೈಡ್ BTST ಮಾಡಿರ್ತಾರೆ, ಅವರೆಲ್ಲ ಫಸ್ಟ್ ಕ್ಯಾಂಡಲ್ಲೇ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ. ಅದಕ್ಕೇನೆ ಫಸ್ಟ್ ಕ್ಯಾಂಡ್ಲು ನಮಗೆ ಇವತ್ತು ರೆಡ್ ಆಗಿ ಫಾರ್ಮ್ ಆಗಿದೆ. ಆಮೇಲೆ ಮಾರ್ಕೆಟ್ ನೋಡ್ಬೋದು ನೀವು, ಇವತ್ತು ಕೂಡ ಫಿನ್ ನಿಫ್ಟಿ ಅಪ್ಸೈಡ್ ಮೊಮೆಂಟಮ್ ಕೊಡ್ತು, ಬಟ್ ಇಲ್ಲಿಂದಲೇ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಯಿತು. ಇವತ್ತು ಐ ಬಂದು ಫಿನ್ ನಿಫ್ಟಿದು 23,428. ಬಟ್ ಇಲ್ಲೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ 23,472. ಓಕೆನಾ. ಸಪೋರ್ಟು ಅಷ್ಟೇ 23,343. ಬಟ್ ಮಾರ್ಕೆಟ್ ಇವತ್ತು ಫುಲ್ ಕನ್ಸಾಲಿಡೇಟ್ ಆಗ್ತಾನೇ ಇತ್ತು. ಅರೌಂಡ್ 23,343 ಆ್ಯಂಡ್ 23,431, ಅಂದರೆ ಜಸ್ಟ್ 100 ಪಾಯಿಂಟ್ಸಲ್ಲೇ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಾನೇ ಇತ್ತು. ಲೈಕ್ ಯಾರೇ ನೀವು ಕಾಲೋ ಪುಟೋ ತೊಗೊಂಡು ತುಂಬ ಟೈಮ್ ಹೋಲ್ಡ್ ಮಾಡಿರ್ತೀರಾ, ಅವ್ರು ಅಲ್ಟಿಮೇಟ್ಲಿ ಲಾಸೇ ಫೇಸ್ ಮಾಡಿರ್ತಾರೆ. ಯಾಕಂದರೆ ಮಾರ್ಕೆಟ್ ತುಂಬ ಮೊಮೆಂಟಮ್ ಕೊಟ್ಟೇ ಇಲ್ಲ. ಡ್ಯೂ ಟು ಟೀಟಾ ಡಿಕೆ ಇವತ್ತು ಸೆಲ್ಲರ್ಸ್ಗೆ ತುಂಬ ಒಳ್ಳೆ ದಿವಸ ಆಗಿರುತ್ತೆ. ಲೈಕ್ ನೀವು ನೋಡ್ಬೋದು, ಥರ್ಸ್ಡೇನೂ ಆಗಲಿ ಫ್ರೈಡೇನೂ ಆಗಲಿ ಲಾಸ್ಟ್ 2 ಡೇಸೂ ಅಷ್ಟೇ ಅದು ಸೆಲ್ಲರ್ಸ್ಗೆ ತುಂಬ ಎಫೆಕ್ಟಿವ್ ಆಗಿತ್ತು, ಬಿಕಾಸ್ ಪ್ರೀಮಿಯಮ್ಸ್ ತುಂಬ ಬೇಗ ಮೆಲ್ಟ್ ಆಗ್ತಾ ಇತ್ತು.
ಸೊ ನಾಳೆ ಫಿನ್ ನಿಫ್ಟಿ ನೀವೇನಾದರೂ ಮಾರ್ಕೆಟ್ ಈ ಝೋನಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ, ಯಾರೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಈ 100 ಪಾಯಿಂಟ್ಸ್ ಇದೆಯಲ್ಲ, ಇದು ತುಂಬ ಕ್ರೂಷಿಯಲ್ ಆಗಿದೆ. ಯಾವುದಾನ ಒಂದು ಸೈಡ್ ಬ್ರೇಕ್ಔಟ್ ಕೊಡಬೇಕು. ಏನಾದರೂ ರೆಸಿಸ್ಟೆನ್ಸ್ ಒಂದು ಬ್ರೇಕ್ಔಟ್ ಕೊಟ್ಟರೆ ಆರಾಮಾಗಿ ನಿಮಗೆ 50 to 70 ಪಾಯಿಂಟ್ಸ್ ರ್ಯಾಲಿ ಸಿಗುತ್ತೆ. ಸಪೋರ್ಟ್ ಒಂದು ಬ್ರೇಕ್ಔಟ್ ಕೊಟ್ಟರೆ ಸಪೋರ್ಟ್ 2 ಹತ್ರ ಬಂದು ಸ್ಟಕ್ ಆಗುತ್ತೆ. ಯಾಕಂದರೆ ಸಪೋರ್ಟ್ 2 ನೀವು ನೋಡ್ಬೋದು ಲಾಸ್ಟ್ 2 ಡೇಸಿಂದ ಅದು ಸ್ಟ್ರಾಂಗೆಸ್ಟ್ ಸಪೋರ್ಟ್. ಲೈಕ್ ಇದು ಲಾಸ್ಟ್ 2 ಡೇಸಿಂದ ತುಂಬ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿದೆ. ಇದು 23,286 ಇದೇನಾದ್ರು ದಾಟ್ತು ಅಂದ್ಕೊಳ್ಳಿ, ಅದ್ರದ್ದು ಲೋ 23,192. ಅಂದರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 90 ಪಾಯಿಂಟ್ಸ್ ಸಿಗುತ್ತೆ. 90 ಪಾಯಿಂಟ್ಸಲ್ಲಿ ನೀವು ಡೌನ್ ಸೈಡ್ ಕ್ಯಾಪ್ಚರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ. ದಯವಿಟ್ಟು ಅದನ್ನು ರೆಕ್ಟಿಫೈ ಮಾಡೋಕ್ಕೆ ನಮಗೆ ಟೈಮ್ ಕೊಡಿ. ನಿಮ್ಗೆ ತುಂಬ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಪ್ಲೀಸ್ ಫಾಲೋ ಅವರ್ ಚಾನಲ್ AB Tech ಕನ್ನಡ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ಆಮೇಲೆ ಯಾರೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಫ್ಲೈನ್ ಕಲಿಬೇಕಂತಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ AB Tech ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ RR ನಗರಲ್ಲಿ ನಾವು ಲೊಕೇಟ್ ಆಗಿದ್ದೀವಿ. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್.